ಟಾಲಿವುಡ್ನಲ್ಲಿ ಅತ್ಯಂತ ಜನಪ್ರಿಯ ಆನ್ ಸ್ಕ್ರೀನ್ ಜೋಡಿಗಳಲ್ಲಿ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಮೊದಲಿಗರು ಅಂತ ಹೇಳಬಹುದು. ಇವರಿಬ್ಬರು ಒಟ್ಟಿಗೆ ನಟಿಸಿದ್ದ ಗೀತಾ ಗೋವಿಂದಂ ಸಿನಿಮಾ ಬಿಡುಗಡೆ ಆದ ಬಳಿಕ ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಯಶಸ್ಸು ದಾಖಲಿಸಿತ್ತು. ಅಲ್ಲದೆ ಇವರಿಬ್ಬರ ಕೆಮಿಸ್ಟ್ರಿ ಸಿನಿ ಪ್ರಿಯರ ಮನಸ್ಸಿನಲ್ಲಿ ಶಾಶ್ವತ ಸ್ಥಾನವನ್ನು ಪಡೆದುಕೊಂಡಿತ್ತು. ಆದರೆ ಈ ಸೂಪರ್ ಹಿಟ್ ಚಿತ್ರದ ಹಿಂದೆ ಅನೇಕರಿಗೆ ತಿಳಿಯದ ಕುತೂಹಲಕಾರಿ ಕತೆ ಒಂದು ಅಡಗಿದೆ. ಅದೇನು ಅಂತ ತೋರಿಸ್ತೀವಿ, ನೀವೇ ನೋಡಿ. ಗೀತಾ ಗೋವಿಂದಂ ಚಿತ್ರದ ಕೆಲಸಗಳು ಆರಂಭ ಆದಾಗ ವಿಜಯ್ ದೇವರಕೊಂಡ ಇನ್ನೂ ದೊಡ್ಡ ಸ್ಟಾರ್ ಆಗಿರಲಿಲ್ಲ. ಆ ಸಮಯದಲ್ಲಿ ಅವರು ತಮ್ಮ ಸಿನಿ ಪಯಣವನ್ನು ಕಟ್ಟಿಕೊಳ್ತಾ ಇದ್ದ ಹಂತದಲ್ಲಿ ಇದ್ದರು. ಮತ್ತೊಂದೆಡೆ ರಶ್ಮಿಕಾ ಮಂದಣ್ಣ ಕೂಡ ಚಿತ್ರರಂಗಕ್ಕೆ ಹೊಸದಾಗಿ ಕಾಲಿಟ್ಟಿದ್ದ ನಾಯಕಿ ಆಗಿದ್ರು. ಈ ಚಿತ್ರದ ನಿರ್ಮಾಣ ಕಾರ್ಯಗಳು ಅರ್ಜುನ್ ರೆಡ್ಡಿ ಸಿನಿಮಾ ಬಿಡುಗಡೆ ಆಗುವುದಕ್ಕೂ ಮುನ್ನವೇ ಆರಂಭ ಆಗಿದ್ದವು. ಹೀಗಾಗಿ ಚಿತ್ರದ ಯಶಸ್ಸಿನ ಬಗ್ಗೆ ಸಾಕಷ್ಟು ಅನುಮಾನಗಳು ಇತ್ತು ಅಂತ ಹೇಳಲಾಗಿದೆ. ವರದಿಗಳ ಪ್ರಕಾರ ನಿರ್ದೇಶಕ ಪರಶುರಾಮ್ ಈ ಕಥೆಯನ್ನು ಮೊದಲು ಹಲವು ನಾಯಕಿಯರಿಗೆ ವಿವರಿಸಿದರು. ಆದರೆ ನಾಯಕನಾಗಿ ವಿಜಯ್ ದೇವರಕೊಂಡ ನಟಿಸ್ತಾ ಇದ್ದಾರೆ ಎಂಬ ಮಾಹಿತಿ ತಿಳಿದ ನಂತರ ಕೆಲವು ನಟಿಯರು ಸಿನಿಮಾ ಮಾಡುವ ಬಗ್ಗೆ ಆಸಕ್ತಿ ತೋರಲಿಲ್ಲ ಅಂತ ಹೇಳಲಾಗಿದೆ. ಆ ಸಮಯದಲ್ಲಿ ವಿಜಯ್ ಅವರಿಗೆ ಇಂದಿನ ಮಟ್ಟದ ಜನಪ್ರಿಯತೆ ಇರಲಿಲ್ಲ. ಹೊಸ ನಟನೊಂದಿಗೆ ಸಿನಿಮಾ ಮಾಡಿದರೆ ಅದರ ಭವಿಷ್ಯ ಹೇಗಿರಬಹುದು ಅನ್ನೋ ಅನುಮಾನ ಕೆಲವು ನಟಿಯರಲ್ಲಿ ಮೂಡಿತ್ತು ಅನ್ನೋ ಮಾತುಗಳು ಕೇಳಿ ಬಂದಿತ್ತು. ಇಂತಹ ಸಮಯದಲ್ಲೇ ರಶ್ಮಿಕಾ ಮಂದಣ್ಣ ಈ ಕಥೆಯನ್ನು ಕೇಳಿ ನಾಯಕಿಯ ಪಾತ್ರವನ್ನು ತುಂಬ ಮೆಚ್ಚಿಕೊಂಡ್ರು ಅಂತ ಹೇಳಲಾಗಿತ್ತು. ಚಿತ್ರದಲ್ಲಿ ತಮ್ಮ ಅಭಿನಯಕ್ಕೆ ಉತ್ತಮ ಅವಕಾಶ ಇದೆ ಅಂತ ಭಾವಿಸಿ ಯಾವುದೇ ಹಿಂಜರಿಕೆ ಇಲ್ಲದೆ ಈ ಸಿನಿಮಾವನ್ನು ಒಪ್ಪಿಕೊಂಡ್ರು ಅಂತ ವರದಿಗಳು ತಿಳಿಸಿವೆ. ವೃತ್ತಿ ಜೀವನದ ಆರಂಭಿಕ ಹಂತದಲ್ಲೇ ಉತ್ತಮ ಕಥೆಗೆ ಆದ್ಯತೆ ನೀಡಿದ ಅವರ ನಿರ್ಧಾರವೇ ಮುಂದೆ ದೊಡ್ಡ ಯಶಸ್ಸಿಗೆ ಕಾರಣವಾಯಿತು ಅಂತ ಸಿನಿ ವಿಶ್ಲೇಷಕರು ಅಭಿಪ್ರಾಯ ಪಡ್ತಾರೆ. ಗೀತಾ ಗೋವಿಂದಂ ಬಿಡುಗಡೆ ಆಗುವ ಮುನ್ನವೇ ಅರ್ಜುನ್ ರೆಡ್ಡಿ ಸಿನಿಮಾ ಬಿಡುಗಡೆ ಆಗಿ ವಿಜಯ್ ದೇವರಕೊಂಡ ಅವರನ್ನು ರಾತ್ರೋರಾತ್ರಿ ಸ್ಟಾರ್ ಆಗಿ ಮಾಡುತ್ತೆ. ಆ ಚಿತ್ರದ ಯಶಸ್ಸಿನಿಂದ ವಿಜಯ್ ಅವರ ಜನಪ್ರಿಯತೆ ಹಲವು ಪಟ್ಟು ಹೆಚ್ಚಾಗುತ್ತೆ. ಅದರ ಬೆನ್ನಲ್ಲೇ ಬಿಡುಗಡೆಯಾದ ಗೀತಾ ಗೋವಿಂದಂ ಪ್ರೇಕ್ಷಕರಿಂದ ಅದ್ಭುತ ಪ್ರತಿಕ್ರಿಯೆಯನ್ನು ಪಡೆದು ಬಾಕ್ಸ್ ಆಫೀಸ್ನಲ್ಲಿ ಭರ್ಜರಿ ಕಲೆಕ್ಷನ್ ಮಾಡುತ್ತೆ. ಗೀತಾ ಗೋವಿಂದಂ ಚಿತ್ರದ ಯಶಸ್ಸಿಗೆ ಪ್ರಮುಖ ಕಾರಣಗಳಲ್ಲಿ ವಿಜಯ್ ದೇವರಕೊಂಡ ಮತ್ತು ರಶ್ಮಿಕಾ ಮಂದಣ್ಣ ಅವರ ಸಹಜ ಅಭಿನಯ ಹಾಗೂ ಅದ್ಭುತ ಕೆಮಿಸ್ಟ್ರಿಯು ಒಂದಾಗಿತ್ತು. ಚಿತ್ರದ ಪ್ರತಿಯೊಂದು ಭಾವನಾತ್ಮಕ ಹಾಗೂ ಹಾಸ್ಯಮಯ ದೃಶ್ಯಗಳು ಪ್ರೇಕ್ಷಕರ ಮನಸ್ಸಿಗೆ ತಲುಪಿದ್ದವು. ವಿಶೇಷವಾಗಿ ಇಂಕೆಂ ಇಂಕೆಂ ಕಾವಾಲೆ ಹಾಡು ಮತ್ತು ಚಿತ್ರದ ರೊಮ್ಯಾಂಟಿಕ್ ದೃಶ್ಯಗಳು ಇಂದಿಗೂ ಅಭಿಮಾನಿಗಳ ನೆಚ್ಚಿನ ದೃಶ್ಯಗಳಾಗಿವೆ. ಗೀತಾ ಗೋವಿಂದಂ ಚಿತ್ರದ ಯಶಸ್ಸು ವಿಜಯ್ ದೇವರಕೊಂಡ ಅವರ ವೃತ್ತಿ ಜೀವನವನ್ನು ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿತ್ತು. ಅದೇ ವೇಳೆ ರಶ್ಮಿಕಾ ಮಂದಣ್ಣ ಅವರನ್ನು ಟಾಲಿವುಡ್ನ ಸ್ಟಾರ್ ನಾಯಕಿಯಾಗಿ ಮಾಡುವಲ್ಲಿ ಈ ಸಿನಿಮಾ ಪ್ರಮುಖ ಪಾತ್ರ ವಹಿಸಿತು. ಗೀತಾ ಗೋವಿಂದಂ ಸಿನಿಮಾ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.